ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದಲ್ಲಿ ಮಂಡ್ಯ ಜಿಲ್ಲಾ ಫಾಸ್ಟರ್ ಫೆಲೋಶಿಪ್ ವತಿಯಿಂದ ಜಿಲ್ಲಾ ಮಟ್ಟದ ಕ್ರಿಸ್ಮಸ್ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಫಾಸ್ಟರ್ ಫೆಲೋಶಿಪ್ನ ಜಿಲ್ಲಾಧ್ಯಕ್ಷರಾದ ಹೊಯ್ಸಳಗೌಡರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಹಾಡುಗಳು ಹಾಗೂ ಸಿಹಿ ತಿಂಡಿಗಳು ಮತ್ತು ಉಡುಗೊರೆಗಳನ್ನು ಹಂಚಿ ಸಂಭ್ರಮಿಸಲಾಯಿತು. ಕಾರ್ಯಕ್ರಮದಲ್ಲಿ ಫಾಸ್ಟರ್ ತಿಮೋತಿ ಜಾನ್ ಫ್ರೆಶ್ ಬಿಟರ್ ಮೈಸೂರು, ಕೊಡಗು ಹಾಗೂ ಚಾಮರಾಜನಗರರವರು ದೇವರ ವಾಕ್ಯ ಬೋಧಿಸಿದರು. ಗೌರವ ಅಧ್ಯಕ್ಷರಾದ ಫಾಸ್ಟರ್ ಸಾಲೋಮನ್, ಕಾರ್ಯದರ್ಶಿ ಫಾಸ್ಟರ್ ಸುಧಾಕರ್ ಹಾಗೂ ಉಪಾಧ್ಯಕ್ಷರಾದ ಫಾಸ್ಟರ್ ಸಿಬಿಯಾಚನ್ ರವರು ಪ್ರಾರ್ಥನೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ತಗ್ಗಹಳ್ಳಿ ವೆಂಕಟೇಶ್, ಜಿಲ್ಲೆಯ ಹಿರಿಯ ಸೇವಕರಾದ ಫಾಸ್ಟರ್ ರತ್ನಂ, ಫಾಸ್ಟರ್ ಥಾಮಸ್, ಫಾಸ್ಟರ್ ವಿಜಯ್ ಕುಮಾರ್, ಜಿಲ್ಲೆಯ 7 ತಾಲೂಕಿನ ಮುಖ್ಯ ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು. ಬಂದಿರುವಂಥ ಎಲ್ಲ ಸಭಾಪಾಲಕರು ಮತ್ತು ಅವರ ಕುಟುಂಬಗಳಿಗೆ ಮತ್ತೊಂದು ಸಾರಿ ನಾವು ತಿಳಿಸುವಂಥದ್ದು ಏನಂತಂದರೆ, ನಮ್ಮ ಮಧ್ಯದಲ್ಲಿ ಇವತ್ತು ಒಂದು ಮುಖ್ಯ ಅತಿಥಿಯಾಗಿ ಗೆಸ್ಟಾಗಿ ತಗ್ಗಳ್ಳಿ ವೆಂಕಟೇಶ್ ಅವರು ಸಂತೋಷ ನಾವೆಲ್ಲರೂ ಕೈ ಚಪ್ಪಾಳೆ ತಟ್ಟಿ ಅವರಿಗೆ ಒಂದು ಸ್ವಾಗತವನ್ನು ನಾವು ಬಯಸುವಂಥದ್ದಾಗಿದ್ದೇವೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಪ್ರೀತಿ ಅಣ್ಣನವರನ್ನ 2ನೇ ಬಾರಿ ನೋಡುವಂಥ ಒಂದು ಭಾಗ್ಯ. ಕಳೆದ ಬಾರಿ ಎಲೆಕ್ಷನ್ ಸಮಯದಲ್ಲಿ ನನ್ನ ಅಕ್ಕನ ಮನೆಗೆ, ಕೋಮಲ್ ಅವರ ಮನೆಗೆ ಬಂದು ಅವರು ಎಲೆಕ್ಷನ್ನ ವಿಷಯ ಮಾತನಾಡುವಾಗ ನಾನು ಅಲ್ಲಿದ್ದೆ. 2ನೇ ಬಾರಿ ವಿಶೇಷವಾಗಿ ಡಿಸೆಂಬರ್ ತಿಂಗಳ ಕೊನೆಯ ದಿನಗಳಲ್ಲಿ ಮತ್ತೊಂದು ಆವರ್ತಿ ಅವರನ್ನು ಕಾಣುವಂತೆ, ಅವರು ಕ್ರೈಸ್ತ ಸಮುದಾಯಕ್ಕೆ ಅವರ ಒಂದು ಭರವಸೆ, ಖಂಡಿತವಾಗಿ ನಾನು ನಿಮ್ಮ ಸಂಗಡ ಇದ್ದು ನಿಮ್ಮ ಎಲ್ಲ ಕೆಲಸಗಳನ್ನು ನಾನು ಮಾಡಿಕೊಡ್ತೇನೆ ಎಂಬಂತ ಮಾತು ಕೊಟ್ಟಿದ್ದಾರೆ. ಖಂಡಿತವಾಗಿ ಬಹಳ ಸಂತೋಷ. ಕಳೆದ 3 ತಿಂಗಳುಗಳ ಹಿಂದೆ ನಾನು ಇದೇ ಸಭೆಯಲ್ಲಿ ಒಂದು ಬಾರಿ ನಾನು ಒಂದು ಕೂಟದ ನಿಮಿತ್ತವಾಗಿ ಕಳೆದು ಬಂದಿದ್ದೆ. ಕಳೆದ 1 ವರ್ಷಗಳಿಂದ ನನಗೆ ಎಡಗೈ ಬಹಳ. ಕ್ರಿಸ್ಮಸ್ನ ಶುಭಾಶಯಗಳು. ಯೇಸು ದೇವರು ತಮಗೆ, ತಮ್ಮ ಕುಟುಂಬದವರಿಗೆ, ನಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆ ಯೇಸು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಗೆಳೆಯ ಹೊಯ್ಸಳ ಬ್ರದರ್ ಅವರು ಇತ್ತೀಚೆಗೆ ನನಗೆ ಪರಿಚಯ ಆದರು. ಆ ಸಂದರ್ಭದಲ್ಲಿ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಸ್ಮಶಾನ ನಾವು ಕರಿತೀವಿ, ತಾವು ಸಮಾಧಿ ಅಂತ ಕರೀತೀರ. ಸಮಾಧಿ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಮತ್ತು ಮೂಲಭೂತ ಸೌಲಭ್ಯಗಳು ಆಗಬೇಕಾಗಿದೆ. ಇದ್ರ ಬಗ್ಗೆ ತಾವು ಸ್ವಲ್ಪ ಸಲಹೆ ಸಹಕಾರ ಕೊಟ್ಟು ಅದನ್ನು ಮಾಡಿಸ್ಕೊಡಿ ಅಂತ ಹೇಳಿದ್ರು. ನಾನು ಹೇಳಿದೆ, ಈಗ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಜೊತೆ ಸಹಕರಿಸ್ತೀನಿ, ಅದು ಸರ್ಕಾರದಿಂದ ಮಂಜೂರಾಗಬೇಕು ಅಂತ ಹೇಳಿದ್ರೆ ಶಾಸಕರ ಸಹಕಾರ ಬೇಕಾಗಿದೆ. ಸನ್ಮಾನ್ಯ ಶಾಸಕರಂತ ರಮೇಶ್ ಮಂಡಿಸಿದವರ ಜೊತೆಯಲ್ಲಿ ತಾವು ಮಾತಾಡಿ ನಾನು ಮಾತನಾಡ್ತೀನಿ. ಯಾಕೆಂದರೆ ಈ ವ್ಯಾಪ್ತಿಯಲ್ಲಿ ಅವ್ರು ಕಲಿತಕ್ಕಂಥ ಜಾಗ ನಮ್ಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಬರ್ತದೆ. ಗುರುತು ಪಕ್ಕದಲ್ಲಿ ಬರ್ತಕ್ಕಂಥದ್ದರಿಂದ ಅದು ರೂರಲ್ ಏರಿಯಾ ಬರ್ತದೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಬರೋದ್ರಿಂದ ನಮ್ಮ ಶಾಸಕರಂತ ರಮೇಶ್ ಪೊಲೀಸ್ ಅವರ ಹತ್ರ ಮಾತನಾಡಿ ನಾನು ಮಾತನಾಡ್ತೇನೆ. ಎಲ್ಲರ ರೀತಿಯ ಸಹಕಾರವನ್ನು ಮಾಡೋಣ, ಸರ್ಕಾರದಿಂದ ಮಂಜೂರಾಗಬೇಕು ಅಂತ ಹೇಳಿದೆ. ಅದೇ ಥರ ಅವರು ಶಾಸಕರ ಹತ್ರನೂ ಕೂಡ ಮಾತನಾಡಿದರೆ ಅವರು ಕೂಡ ಭರವಸೆ ಕೊಟ್ಟು ಎಸ್ಟಿಮೇಟ್ ಎಲ್ಲ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಅಂತ ಹೇಳಿದ್ರಂತೆ. ನಾನು ನಮ್ಮ ಇಂಜಿನಿಯರನ್ನ ಕರೆಸಿ ಮಾತನಾಡಿ ಅದು ಬೇಕಾದಂಥ ಸಮಾಧಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳಿಂದ ಕುಡಿಯುವ ನೀರು ಇರ್ಬೋದು, ಶೌಚಾಲಯ ಇರ್ಬೋದು, ಅಲ್ಲಿಯ ರಕ್ಷಣಾ ಗೋಡೆ ಇರ್ಬೋದು, ಅಥವಾ ತಂತಿ ಬೇರೆ ಇರ್ಬೋದು, ಅಥವಾ ಅಲ್ಲಿಯ ಒಂದು ಉದ್ಯಾನವನ ಇರ್ಬೋದು, ಅಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಏನೇನು ಬೇಕೋ ಅದನ್ನು ಎಸ್ಟಿಮೇಟ್ ಮಾಡಿಕೊಡಿಯಪ್ಪ ಅಂತೇಳಿ ಇಂಜಿನಿಯರ್ ಕೇಳಿದೆ. ಅದರಂತೆ ಅದನ್ನು ನಮ್ಮ ಹೊಯ್ಸಳರು ಮತ್ತು ಇಲ್ಲಿಯ ನಮ್ಮ ಕ್ರೈಸ್ತ ಸಮುದಾಯ ಸಂಘಟನೆಯ ಎಲ್ಲ ಮುಖಂಡರು ಸೇರಿ ಅವ್ರ ಜವಾಬ್ದಾರಿಯನ್ನು ಹೊತ್ತು ಆ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಈಗಾಗಲೇ ಎಸ್ಟಿಮೇಟ್ ಈಗಾಗಲೇ ನಮ್ಮ ಶಾಸಕರ ಮೂಲಕ ಅಲ್ಪಸಂಖ್ಯಾತ ಇಲಾಖೆ ಬರ್ತದೆ. ಅಲ್ಪಸಂಖ್ಯಾತ ಇಲಾಖೆಗೆ ಸಂಬಂಧಪಟ್ಟಿವೆ. ಯಾಕೆಂದರೆ ಅಲ್ಲಿ ಕ್ರೈಸ್ತ ಸಮುದಾಯ ಇರ್ಬೋದು, ಜೈನ ಸಮುದಾಯ ಇರ್ಬೋದು, ಮುಸಲ್ಮಾನ್ ಸಮುದಾಯ ಇವೆಲ್ಲವೂ ಕೂಡ ಅಲ್ಪಸಂಖ್ಯಾತ ಇಲಾಖೆಯ ವ್ಯಾಪ್ತಿ ಒಳಗಡೆ ಬರ್ತದೆ. ಅಲ್ಲಿಯೇ ಒಂದನ್ನು ತಗೊಂಡು ಕೆಲಸ ಕಾರ್ಯಗಳು ಮಾಡಬೇಕಾಗ್ತದೆ. ಹಾಗಾಗಿ ಅದು ಈಗಾಗಲೇ ಸಂಬಂಧಪಟ್ಟಂಥ ಸಚಿವರಿಗೆ, ಅಲ್ಪಸಂಖ್ಯಾತ ಇಲಾಖೆ ಸಚಿವರಿಗೆ ಹೋಗಿದೆ. ಅದು ಆದಷ್ಟು ಬೇಗ ಮಂಜೂರು ಮಾಡಿಸೋದಕ್ಕೆ ಶಾಸಕರು ಪ್ರಯತ್ನ ಮಾಡ್ತಾರೆ. ನಾನು ಕೂಡ ಅದ್ರ ಜೊತೆಗೆ ನಿಮ್ಮ ಪರವಾಗಿ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಆದಷ್ಟು ಬೇಗ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿಸಿ ಅಲ್ಲಿ ಅವಶ್ಯಕತೆ ಇರತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಿಕ್ಕೆ ನಮ್ಮ ಹೊಯ್ಸಳರು ಮತ್ತು ಇಲ್ಲಿಯ ಸ್ಥಳೀಯ ಮುಖಂಡಗಳು ಏನಿದ್ರು, ನಮ್ಮ ಸಂಘಟನೆ ಮುಖಂಡರು, ನಿಮ್ಮ ಜೊತೆ ನಾನು ಕೂಡ ಒಬ್ಬನಾಗಿ, ನಿಮ್ಮ ಸಹೋದರನಾಗಿ ನಿಮ್ಮ ಜೊತೆ ಇದ್ದು ಈ ಒಂದು ಒಳ್ಳೆಯ ಕೆಲಸದಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ದೇಶ ಭಾರತ
ವಿವಿಧ ಜಾತಿ, ವಿವಿಧ ಧರ್ಮ, ವಿವಿಧ ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂಥ ದೇಶ. ನಮ್ಮಲ್ಲಿ ಎಲ್ಲ ಧರ್ಮದವರು ಕೂಡ ಇದ್ದೀವಿ, ಎಲ್ಲ ಜಾತಿಯರಿದ್ದೀವಿ, ಎಲ್ಲ ಭಾಷೆಯರಿದ್ದೀವಿ. ಆದರೂ ನಾವೆಲ್ಲರೂ ಕೂಡ ಜಾತಿ ಧರ್ಮಗಳನ್ನು ಮರೆತು ಸಹೋದರರಂತೆ, ಅಣ್ಣ ತಮ್ಮಂದಿರಂತೆ ನಾವೆಲ್ಲರೂ ಒಗ್ಗೂಡಿ ಬಾಳೋಣ. ಶಾಂತಿ, ಸಹನೆ, ತಾಳ್ಮೆಯಿಂದ ನಾವೆಲ್ಲರೂ ಕೂಡ ಒಗ್ಗೂಡಿ ಬಾಳೋಣ. ಅದನ್ನೇ ಎಲ್ಲರೂ ಹೇಳೋದು. ಹಿಂದೂ ಧರ್ಮವೂ ಅದೇ ಹೇಳ್ತದೆ, ಕ್ರೈಸ್ತ ಧರ್ಮವೂ ಅದೇ ಹೇಳ್ತದೆ, ವಿವಿಧ ಧರ್ಮಗಳು ಕೂಡ ಅದೇ ಹೇಳ್ತದೆ. ಎಲ್ಲರೂ ಕೂಡ ಸರ್ವರು ಶಾಂತಿಯಿಂದ, ಸಮಾಧಾನದಿಂದ, ಸಂತೋಷದಿಂದ ಬಾಳಬೇಕು ಅಂತಕ್ಕಂಥದ್ದೇ ಎಲ್ಲ ಧರ್ಮಗಳ ಉದ್ದೇಶ. ಹಾಗಾಗಿ ಆ ಯೇಸು ಪರಮಾತ್ಮ ದೇವರು ನಿಮಗೆ, ನಿಮ್ಮ ಕುಟುಂಬ ವರ್ಗದವರಿಗೆ, ನಮಗೆ ಎಲ್ಲರೂ ಒಳ್ಳೇದು ಮಾಡಲಿ ಅಂತೇಳಿ ಯೇಸು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮ ಕರೆಸಿ ನಾನು ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡ ವೈಶ್ವರ ಬ್ರದರ್ ಅವರಿಗೆ ಮತ್ತು ಎಲ್ಲ ಮುಖಂಡಗಳಿಗೆ, ಎಲ್ಲ ಸಹೋದರ ಸಹೋದರಿಗೆ ವಂದಿಸಿ ನಾನು ಮಾತು ಮುಗಿಸ್ತಾನೆ. ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.